ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್ ಕರ್ನಾಟಕ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಮ್ಯಾಂಗೋನ ಬಳಸ್ಕೊಂಡು ಮನೇಲೇ ಈಸಿಯಾಗಿ ಯಾವ ರೀತಿಯಾಗಿ ಐಸ್ ಕ್ರೀಮ್ನ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ಐಸ್ ಕ್ರೀಮ್ನ ಮಾಡೋದಕ್ಕೆ ಕ್ರೀಮ್ ಹಾಗೆ ಸಕ್ಕರೆ ಯಾವುದನ್ನು ಕೂಡ ಬಳಸೋದಿಲ್ಲ. ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರೋವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಮಾಡ್ತಾ ಇರೋವಂಥದ್ದು. ಇದನ್ನು ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲಿ ಒಂದು 10ರಿಂದ 15 ಅಥವಾ 10 ಆಗೋಷ್ಟು ಗೋಡಂಬಿನ ಒಂದು 20 ನಿಮಿಷ ನೆನೆಸ್ಬಿಟ್ಟು ನಾವು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು. ಸಣ್ಣ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಹದದಲ್ಲಿ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಒಂದು ಕಡಾಯಿಗೆ ಒಂದೇ ಒಂದು ಗ್ಲಾಸಷ್ಟು ಹಾಲಲ್ಲಿ ಮಾಡ್ಕೊಳ್ತಾ ಇರೋವಂಥದ್ದು. ನಾನು ಜಾಸ್ತಿ ಹಾಲು ಕೂಡ ಉಪಯೋಗಿಸ್ಕೊಳ್ತಾ ಇಲ್ಲ. ನೋಡಿ, 1 ಗ್ಲಾಸಷ್ಟು ಹಾಲು, ಗಟ್ಟಿ ಹಾಲು, ನೀರು ಸೇರಿಸಿರಬಾರ್ದು. ಗಟ್ಟಿ ಹಾಲನ್ನ ಕಾಯಲಿಕ್ಕೆ ಇಡಬೇಕಾಗುತ್ತೆ. ಇದು ಕೆನೆಗಡ್ತಾ ಇರಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಆ ಕೆನೆನ ಮಿಕ್ಸ್ ಮಾಡ್ಕೊಳ್ತಾ ಕಾಯಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಾಯ್ತಿರೋ ಅಂಥ ಹಾಲು ನಾವು ತಗೊಂಡಿರೋ ಅಂಥ 1 ಗ್ಲಾಸ್ ಹಾಲಲ್ಲಿ ಒಂದು 1/4% ಕಮ್ಮಿ ಆಗಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಕುದಿಸ್ಕೊಳ್ಬೇಕು. ಈ ಟೈಮಲ್ಲಿ ನಾವು ಇದಕ್ಕೆ ಗೋಡಂಬಿ ಪೇಸ್ಟ್ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಗೋಡಂಬಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 5 ನಿಮಿಷ ಮತ್ತೆ ನಾವು ಕುದಿಸ್ಕೊಳ್ಬೇಕು. ಸ್ಪೂನಲ್ಲಿ ಈ ರೀತಿ ತಿರುಕೊಳ್ತಾ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ನಮಗೆ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಬರ್ತಾ ಇದೆ ಅಂದಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ. ಅದು ತಣ್ಣಕ್ಕಾಗೋ ಟೈಮಿಂಗ್ಸಲ್ಲಿ ಇಲ್ಲಿ ಮ್ಯಾಂಗೋನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು 1 ಗ್ಲಾಸ್ ಹಾಲಿಗೆ 2 ಆಗುವಷ್ಟು ಮ್ಯಾಂಗೋನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕೂಡ ತೊಗೊಳ್ಬೋದು. ಟೇಸ್ಟ್ನ ನೋಡಿಬಿಟ್ಟು ಸಿಹಿ ಇರೋವಂಥ ಮ್ಯಾಂಗೋನ ಉಪಯೋಗಿಸ್ಕೊಳ್ಳಿ. ನಂತರ ಈ ಮ್ಯಾಂಗೋನ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಪಲ್ಪ್ ಮಾತ್ರ ತೆಕ್ಕೊಳ್ಳೋಣ. ಸಿಪ್ಪೆ ಬೇಡ ನಮಗೆ. ಪಲ್ಪನ್ನು ಮಾತ್ರ ಈ ರೀತಿಯ ಸ್ಪೂನಲ್ಲಿ ನಿಧಾನವಾಗಿ ತೆಕ್ಕೊಳ್ಳಿ. ಜಾಸ್ತಿ ಮಾಡ್ಕೊಳ್ಳೋದಿತ್ತು ಅಂತ ಅಂದರೆ ಹಾಲು ಹಾಗೆ ಮ್ಯಾಂಗೋನ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಪಲ್ಪನ್ನ 2 ಮ್ಯಾಂಗೋದಲ್ಲೂ ಕೂಡ ತೆಕ್ಕೊಂಡು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಇದನ್ನು ಕೂಡ ರುಬ್ಕೊಳ್ಬೇಕು. ನೀರು ಸೇರಿಸಬಾರ್ದು, ಹಾಗೆಯೇ ನಾವು ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಂತರ ಇಲ್ಲಿ ಹಾಲು ಆರಲಿಕ್ಕೆ ಇಟ್ಟಿರ್ತೀವಲ್ಲ, ಅದು ಕೂಡ ತಣ್ಣಕ್ಕಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಗಟ್ಟಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಕೆನೆನೂ ಕೂಡ ಚೆನ್ನಾಗಿ ಕಟ್ಟಿದೆ. ಇವಾಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಬಿಸಿ ಇರಬಾರ್ದು. ಕಂಪ್ಲೀಟಾಗಿ ಕೂಲ್ ಆಗಿದೆ ಅಂತ ಅಂದಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಹಾಗೆಯೇ ನಾವು ಫೈನ್ ಪೇಸ್ಟಾಗಿ ರುಬ್ಕೊಂಡಿರೋ ಅಂಥ ಮ್ಯಾಂಗೋ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಹಾಗೆ ಮ್ಯಾಂಗೋ ಹೊಂದ್ಕೊಳ್ಳೋ ರೀತಿಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸಿಹಿಗೆ ಬೇಕನ್ಸಿದ್ರೆ ನಿಮಗೆ ಸಕ್ಕರೆ ಅಥವಾ ಬೆಲ್ಲನ ಹಾಕ್ಕೊಳ್ಳಿ. ಮ್ಯಾಂಗೋ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾಂಗೋ ಜಾಸ್ತಿ ಸ್ವೀಟ್ ಇತ್ತು ಅಂತಂದರೆ ಸಕ್ಕರೆ ಹಾಗೆ ಬೆಲ್ಲ ಎರಡೂ ಕೂಡ ಬೇಡ. ಮ್ಯಾಂಗೋ ಲೈಟಾಗಿ ಸ್ವೀಟ್ ಕಮ್ಮಿ ಇದೆ ಅನಿಸಿದರೆ ನೀವು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಬೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡು ಮತ್ತೆ ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನಾವು ಒಂದು ಸಲ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಒಳ್ಳೆ ಕಲರಲ್ಲಿ ಬರುತ್ತೆ ನಮಗೆ ಮ್ಯಾಂಗೋ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ. ಇವಾಗ ಮತ್ತೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಪಲ್ಸ್ ಮೋಡಲ್ಲಿ 1-2 ಸಲ ರುಬ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗುತ್ತೆ. ಇವಾಗ ಇದನ್ನು ಒಂದು ಮೋಲ್ಡ್ಗೆ ಶಿಫ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಯಾವುದಿರುತ್ತೋ ಅದೇ ಮೋಲ್ಡ್ಗೆ ಸೇರಿಸ್ಕೊಳ್ಳಿ. ಏರ್ ಟೈಟ್ ಕಂಟೈನರ್ ಆದರೆ ಸಾಕಷ್ಟೇ. ನೋಡಿ, ಈ ರೀತಿಯಾಗಿ ಫಿಲ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಒಂದು ಸಲ ಟ್ಯಾಪ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿ ಬರುತ್ತೆ. ಈ ರೀತಿಯ ಮನೇಲೇ ಹೋಮ್ ಮೇಡ್ ಐಸ್ ಕ್ರೀಮ್ನ ಮಾಡಿಕೊಡಿ. ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಒಂದ್ಸಲ ಟ್ಯಾಪ್ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ ಆಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು. ನೆಕ್ಸ್ಟು ಇದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು. ಸಿಲ್ವರ್ ಫಾಯಿಲ್ ಪೇಪರ್ ಇತ್ತಂತಂದರೆ ಅದರಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಅಥವಾ ಇಲ್ಲ ಅಂತ ಅಂದರೆ ನೀವು ಕವರ್ ಅಥವಾ ಹಾಲನ್ನ ಬಳಸಿರೋವಂಥ ಪಾಕೆಟೇ ಇರುತ್ತಲ್ಲ, ಅದನ್ನಾದರೂ ಹಾಕ್ಕೊಳ್ಬೋದು. ಆದರೆ ಹಾಗೆ ಡೈರೆಕ್ಟಾಗಿ ಇಟ್ಕೊಳ್ಬೇಡಿ. ಐಸ್ ಕ್ರಿಸ್ಟಲ್ ಫಾರ್ಮ್ ಆಗಿಬಿಡುತ್ತೆ ಐಸ್ ಕ್ರೀಮ್ ಮೇಲೆ. ತಿನ್ನೋದಕ್ಕೆ ಅಷ್ಟು ಚೆನ್ನಾಗೋದಿಲ್ಲ. ಹಾಗಾಗಿ ಕವರ್ ಅಥವಾ ಈ ಥರ ಸಿಲ್ವರ್ ಫಾಯಿಲ್ ಪೇಪರ್ ಇತ್ತು ಅಂತ ಅಂದರೆ ಅದರಲ್ಲಿ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟು ಆ ಬಾಕ್ಸ್ನ ಕ್ಯಾಪ್ ಹಾಕಿ ಕ್ಲೋಸಾಗಿ ಇಟ್ಕೊಳ್ಬೇಕು. ನಾವು ಈ ರೀತಿಯಾಗಿ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಐಸ್ ಕ್ರೀಮ್ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಇವಾಗ ನಾವು ಫ್ರೀಸರಲ್ಲಿ ಒಂದು 5 to 6 ಅವರ್ ಇಟ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಒಂದು 5 to 6 ಅವರ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ಐಸ್ ಕ್ರೀಮು, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮನೇಲಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮ್ಯಾಂಗೋ ಐಸ್ ಕ್ರೀಮ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೀಸನ್ ಮುಗಿಯೋ ಅಷ್ಟರಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.